ಸೊ ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಭಾಳ ಜನ ನಮ್ಮ ಕರ್ನಾಟಕ ಕುಂಭಮೇಳ ಹೊಂಟ್ರಿ ಕರೆಕ್ಟ್ ಅದ. ಬಟ್ ಕುಂಭಮೇಳದಾಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಚಳಿ ಮತ್ತು ಹೆವಿ ಚಳಿ ಅವ. ನಿಮಗ ಎಲ್ಲೆಲ್ಲಪ್ಪ ಅಂದ್ರೆ 8-6 ಕಿಲೋಮೀಟರ್ ದೂರ ಪಾರ್ಕಿಂಗ್ ಅವ. ಟೂ ವೀಲರ್ ತಗೊಂಡ್ರಿ. ಸೊ ಟೂ ವೀಲರ್ ಆದ್ರೂ ಪಾರ್ಕಿಂಗ್ ಅವ ಕರೆಕ್ಟ್ ಆಗಿ. ಬಟ್ ಸೇಫ್ಟಿ ಪಾರ್ಕಿಂಗ್ ಮಾಡ್ರಿ. ಯಾಕಂದ್ರೆ ಮೊದಲೇ ಅಲ್ಲಿ ಎಲ್ಲಿ ಪಾರ್ಕಿಂಗ್ ಮಾಡ್ತಾರೋ, ಯಾರು ಎಲ್ಲಿ ಸಿಗ್ತಾರೋ, ಗಾಡಿಗಳು ಒಂದೂ ಸಿಗಲ್ಲ. ಕಾರ್ ಅಂತ ಕಾರ್ ಹುಡುಕಾಡ್ಬೇಕು ಅಲ್ಲಿ. ಟೂ ವೀಲರ್ ಅಂತೂ ಹುಡುಕಾಡ್ಬೋದು ಮುಷ್ಕಿಲ್ ಆಗ್ತದ. ಟೂ ವೀಲರ್ ಆಲ್ಮೋಸ್ಟ್ ನನ್ನ ಮಟ್ಟಿಗೆ ಎಲ್ಲರೂ ಲಾಡ್ಜಿಂಗ್ ಪಾರ್ಕಿಂಗ್ ಇದ್ದಲ್ಲಿ ಒಳಗೆ ಹೋಗ್ರಿ. ಸೊ ಅಂದ್ರೆ ನಡೀತದ. ಸೊ ಹೋಗ್ಬೇಕಂದ್ರೆ ಚಳಿದೆಲ್ಲ ಏನೇನ್ ಬೇಕಾದ ಪ್ರತಿಯೊಂದು ಕ್ಯಾಪ, ಮಂಕಿ ಕ್ಯಾಪ, ಸ್ವೆಟರ್ ಇತ್ತು ಎಲ್ಲ ಒಯ್ರಿ. ರೂಮಿಂದ ಬಾ ಮಂದಿ ಕೇಳ್ತೀರಿ. ರೂಮಿಂದು ಅಲ್ಲ ಆಕ್ಚುಲಿ ಲಾಡ್ಜಿಂಗ್ ರೂಮ್ ಸಿಗದ ಡೌಟ್ ಅಲ್ಲಿಕೇನೋ ಸಿಗಲ್ಲ. ಆಕ್ಚುಲಿ ನಿಮ್ಗೆ ಏನ್ ಹಾಕ್ಯಾರಲ್ಲ ಟೆಂಟ್ ಹಾಕ್ಯಾರಲ್ಲ, ಅಲ್ಲಿ ಟೆಂಟ್ ಸಿಗ್ತಾವ ನಾರ್ಮಲ್. ಒಂದು ಪರ್ಸನ್ 500 ರೂಪಾಯಿ ಟೆಂಟ್ಗಳವ. ಸೊ ನಿಮ್ಗೆ 5-6 ಮಂದಿ ಇದು ಟೆಂಟ್ ಬೇಕಾದ್ರೆ ಅದನ್ನು ಸಿಗ್ತದ. 5,000-4,000 ಈ ಟೆಂಟ್ ಅವ. ವಿತ್ ಬಾತ್ರೂಮ್ ಎಲ್ಲ ಫೆಸಿಲಿಟಿ ಇದಾವೆ, ಇಲ್ಲನಲ್ಲ. ಬಟ್ ನಿಮಗೆ ಏನು ಪಾರ್ಕಿಂಗ್ ಒಂದು ಪ್ರಾಬ್ಲಮ್ ಬರ್ತದೆ. ಪಾರ್ಕಿಂಗ್ ಎಲ್ಲೋ ಮಾಡಿ ನಡ್ಕೋತ ತಿರುಗಾಡ್ಬೇಕು ಅಲ್ಲಿ. ನಾವು 7 ಕಿಲೋಮೀಟರ್ ದೂರ ರೊಕ್ಕ ಕೊಟ್ಟು ಪಾರ್ಕಿಂಗ್ ಮಾಡಿದೆವು. ಸೊ ಅಷ್ಟು ದೂರ ಪಾರ್ಕಿಂಗ್ ಮಾಡಿ 7 ಕಿಲೋಮೀಟರ್ ನಡ್ಕೋತ ಹೋಗಿ 7 ಕಿಲೋಮೀಟರ್ ನಡ್ಕೋತ ಬಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕು, ಚಳಿ ಜಾಸ್ತಿ ಹೊಂಟ್ರಲ್ಲಿ. ಚಳಿ ಮಾತ್ರ ಹೆವಿ ಚಳಿ. ಅದರ ಬೇರೆ ಈಗ ಮುಂದೆ ಹೆಚ್ಚಿಗೆ ಆಗ್ತದ ಈ ಚಳಿ ಇದ್ರೆ. ಸೊ ಅದು ಚಳಿ ಮಾತ್ರ ಭಾಳ ಅದ. ಸ್ವಲ್ಪ ಹುಷಾರ್ಲೆ ಹೋಗ್ರಿ. ನೀವು ಯಾರು ಹೋಗ್ಲೇ ಇದ್ರು ಆರಾಮಾಗಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಭಾರಿ ವ್ಯವಸ್ಥೆ ಮಾಡ್ಯಾರ ವಿಶ್ವಕರೆ. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್.